ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತೇನೆಂದರೆ ಸಮೋಸನೇ ಮಾಡ್ತಾ ಇರೋದು. ಸೊ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಹಾಗೆ ಒಂಥರ ಕ್ರೀಮಿ ಚೀಸಿ ಮಲೈ ಸಮೋಸ ಮಾಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬಾ ರುಚಿಯಾಗಿದೆ ಈ ಒಂದು ಸಮೋಸ. ಸೊ ಇದನ್ನು ಯಾವ ಥರ ಮಾಡೋದಂತ ನೋಡೋಣ. ಮೊದಲಿಗೆ ನಾನು ಇಲ್ಲಿ ಫಿಲ್ಲಿಂಗ್ ಯಾವ ಥರ ಮಸಾಲ ಬೇಕು ಅದನ್ನು ಮಾಡ್ತಾ ಇದ್ದೀನಿ. ಸೊ ಇವಾಗ ಅದನ್ನೇ ಮಾಡೋಣ ಬನ್ನಿ. ನಾನು ಈ ಪ್ಯಾನಲ್ಲಿ ಚಿಕನ್ ಮಸಾಲ ಮಾಡಿದ್ದೆ. ಸೊ ಅದಕ್ಕೆ ಅದೇ ಪ್ಯಾನಲ್ಲಿ ಮಾಡ್ತಾ ಇದ್ದೀನಿ. ವಾಶ್ ಮಾಡಲಿಕ್ಕೆ ಹೋಗಲಿಲ್ಲ. 2 ಟೇಬಲ್ ಸ್ಪೂನಷ್ಟು ಬಟ್ರ್, 1 ಟೀ ಸ್ಪೂನಷ್ಟು ಗೀಯನ್ನು ಹಾಕಿ ಅದು ಮೆಲ್ಟ್ ಆದ ನಂತರ ಒಂದು ಈರುಳ್ಳಿ, ಅರ್ಧ ಟೊಮೆಟೊ, 1 ಹಸಿಮೆಣಸಿನಕಾಯನ್ನು ಚಿಕ್ಕಾಗಿ ಚಾಪ್ ಮಾಡಿ ಸ್ವಲ್ಪ ಉಪ್ಪು ಹಾಕಿ ನಾವು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಆದ ನಂತರ ಸ್ವಲ್ಪ ಅರಿಶಿನ, ಚಿಕನ್ 200 ಗ್ರಾಮಷ್ಟು ಚಿಕನನ್ನು ನಾನು ತಗೊಂಡಿದ್ದೇನೆ ಬೋನ್ಲೆಸ್. ಅದನ್ನು ಹಾಕಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ 1 ಟೀ ಸ್ಪೂನಷ್ಟು ಅರಗೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಹಾಗೆ ಚೂರು ಖಾರಕ್ಕೆ ಬೇಕಾದಷ್ಟು ಚಿಲ್ಲಿ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಚಿಕನ್ ಮಸಾಲ ಇಲ್ಲಿ ರೆಡಿ ಆಯಿತು. ಸೊ ಇವಾಗ ಮಲೈ ಬೇಕಲ್ವ, ಅದನ್ನು ಯಾವ ಥರ ಮಾಡೋದಂತ ನೋಡೋಣ. ನಾನಿವಾಗ 2 ಟೇಬಲ್ ಸ್ಪೂನಷ್ಟು ಗೀ, 2 ಟೇಬಲ್ ಸ್ಪೂನಷ್ಟು ಬಟರ್ ಅದೇ ಪ್ಯಾನಿಗೆ ಹಾಕಿ ಅದು ಮೆಲ್ಟ್ ಆದ ನಂತರ 2.5 ಟೇಬಲ್ ಸ್ಪೂನಷ್ಟು ಮೈದಾವನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದರದೊಂದು ಕಲರ್ ವೈಟ್ ಹೋಗಿ ಈ ಥರ ಎಲ್ಲೋ ಕಲರ್ ಬರುವಾಗ ನಾವು ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಹಾಲನ್ನು ಹಾಕೋಣ. ಹಾಲು ಹಾಕುವಾಗ ನಮ್ಮದು ಇದು ಮೈದಾ ಗಟ್ಟಿ ಆಗುತ್ತೆ, ಅದೇನು ತೊಂದರೆ ಇಲ್ಲ. ಸೊ ಇವಾಗ ಇದಕ್ಕೆ ನಾನು ಕ್ರೀಮ್ ಚೀಸ್ ಹಾಕ್ತಾ ಇದ್ದೇನೆ. 2.5 ಪೀಸಷ್ಟು, 2 ಮತ್ತು ಹಾಫನ್ನು ಹಾಕಿ ಇದನ್ನು ಚೆನ್ನಾಗಿ ಮೆಲ್ಟ್ ಮಾಡ್ತೀನಿ. ಇವಾಗ ಅದು ಮೆಲ್ಟ್ ಆಗೋಕ್ಕಿಂತ ಮುಂಚೆನೇ ಸ್ವಲ್ಪ ಗಟ್ಟಿ ಆಯಿತು. ಸೊ ಅದಕ್ಕೆ ಇನ್ನೂ ಅರ್ಧ ಕಪ್, ಟೋಟ್ಲಿ 1 ಕಪ್ ಹಾಲು ಹಾಕಿ ಅದಕ್ಕೆ ಅರ್ಧ ಕ್ಯಾಪ್ಸಿಕಮ್ ಕಟ್ ಮಾಡಿ ಹಾಕಿ ಅದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವು ಮಾಡಿಟ್ಟ ಚಿಕನ್ ಫಿಲ್ಲಿಂಗ್ ಉಂಟಲ್ಲ ಅದನ್ನು ಇದೇ ಮಲೈಗೆ ಹಾಕಿದರೆ ಆಯಿತು. ಸೊ ಇವಾಗ ಇದು ರೆಡಿ ಆಯಿತು. ಫೈನಲ್ಗೆ ನಾವು ಇದನ್ನು ಕೊರಿಯಂಡರ್ ಲೀಫ್ ಹಾಕಿ ನಾವು ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆದ ನಂತರ ತಣ್ಣಗೆ ಆದ ನಂತರ ಇದನ್ನು ನಾವು ಸಮೋಸೆಗೆ ಹಾಕಬೇಕು. ಸೊ ಸಮೋಸ ನಾನು ಯಾವ ಥರ ಫೋಲ್ಡ್ ಮಾಡ್ತೀನಿ ಹೇಗೆ ಅಂತ ನಾನು ಮೊದಲಿಗೆ ಒಂದು ವಿಡಿಯೋಲಿ ತೋರಿಸಿದ್ದೀನಿ. ಸೊ ಇವಾಗ ಇದಕ್ಕೆ ಫಿಲ್ಲಿಂಗ್ ಮಾಡಿ ನಾವು ಇದನ್ನು ಆ್ಯಸ್ ಯೂಸ್ವಲಿ ಯಾವ ಥರ ನಾವು ಮೈದಾ ಎಲ್ಲ ಹಾಕಿ ನಾವು ಅಂಟಿಸ್ತೀವಿ ಅದೇ ಥರ ಹಾಕಿ ಕಾದ ಎಣ್ಣೆಯಲ್ಲಿ ಹಾಕಿ ನಾವು ಇದನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಫ್ರೈ ಮಾಡಬೇಕು. ಇದು ಸ್ವಲ್ಪ ನಾವು ಮೀಡಿಯಮ್ ಫ್ಲೇಮಲ್ಲಿಟ್ಟು ಫ್ರೈ ಮಾಡಬೇಕು. ಯಾಕೆಂದರೆ ಅದರದ್ದು ಮಲೈದು ಆಯಿಲ್ ಬಿಡ್ತದೆ ಒಳಗಡೆ. ಸೊ ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಬಿಡಬೇಕು. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿದೆ. ಯಾರಿಗೆ ಮಕ್ಕಳಿಗೂ ದೊಡ್ಡವರಿಗೆ ಒಂದೇ ಥರ ಇಷ್ಟ ಆಗೋ ಒಂದು ಈ ಮಲೈ ಸಮೋಸ ನೀವು ಕೂಡ ಮಾಡಿ ನೋಡಿ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿದೆ, ಹಾಗೆಯೇ ಕ್ರಿಸ್ಪಿನೂ ಇದೆ. ಸೊ ಇವಾಗ ಈ ಸಮೋಸ ಕೂಡ ನೀವು ಮಾಡಿ. ನಾವು ಮೊದಲಿಗೆ ಒಂದು ಸಮೋಸದ ರೆಸಿಪಿ ಹಾಕಿದ್ದೀನಿ. ಸೊ ಅದರಲ್ಲಿ ಫೋಲ್ಡಿಂಗ್ ಕೂಡ ನಾನು ಹಾಕಿದ್ದೇನೆ ಯಾವ ಥರ ಹಾಕೋದಂತ. ಇದರಲ್ಲಿ ಸ್ವಲ್ಪ ಜಾಸ್ತಿನೇ ವೀಡಿಯೋ ನಾನು ಸ್ಪೀಡ್ ಹಾಕಿದ್ದೀನಿ ಬೇಗನೆ ಆಗಲಿ ಅಂತ, ತುಂಬ ಲೆಂತಿ ಆಗೋದು ಬೇಡ ಅಂತ. ಸೊ ಇದನ್ನು ನಾನು ಇವಾಗ ಕಟ್ ಮಾಡಿ ತೋರಿಸ್ತೀನಿ. ಕ್ರಿಸ್ಪಿನೆಸ್ ಕೂಡ ಹೋಗಿ ಹಾಗೆ ಒಳಗಡೆ ಮಲೈ ಕೂಡ ಹೇಗಿದೆ ಅಂತ ನೋಡಿ. ಸೊ ಏನಿಲ್ಲ, ಇಷ್ಟೇ ಇರೋದು. ಇದನ್ನು ನೀವು ಕೂಡ ಟ್ರೈ ಮಾಡಿ. ಹಾಗೆಯೇ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನನ್ನ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.